ಪ್ರತಿ ಒಂದು ವಾರ್ಮ್ ಇರುವಂತ ಫುಡ್ ಕೊಡಬೇಕು. ಕೆಮಿಕಲ್ ಪ್ರೋಸೆಸ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂತದ್ದು ಇರುತ್ತೆ. ಬಟ್ ಐಸ್ ಕ್ರೀಮ್ ಅಥವಾ ಈಗ ಕಾರ್ಬೋನೇಟೆಡ್ ಡ್ರಿಂಕ್ಸ್ ವಿ ಡೋಂಟ್ ರೆಕಮೆಂಡ್. ಈಗ 1.5 ಅಥವಾ 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 5 ವರ್ಷದ ಒಳಗಿನವರಿಗೆ ಆಹಾರ ಪದ್ಧತಿ ಎಲ್ಲ ಹೇಗಿರಬೇಕು? ಈ ಟೈಮಲ್ಲಿ ಏನು ಮಾಡಬೇಕು, ನಾವು ಏನು ಹೇಳ್ತೀವಿ ಅಂತಂದರೆ ಪ್ರತಿ ಒಂದು ವಾರ್ಮ್ ಇರುವಂಥ ಫುಡ್ಡೇ ಕೊಡಬೇಕು. ಈಗ ಏನಾಗುತ್ತೆ, ಈ ಟ್ರಾವೆಲಿಂದ ಜ್ಯೂಸು, ಐಸ್ ಕ್ರೀಮ್ಸು ಇದನ್ನು ಅವಾಯ್ಡ್ ಮಾಡಬೇಕು. ಕೋಲ್ಡ್ ಇರುವಂಥದ್ದು ಈಗ ರೆಗ್ಯುಲರ್ ಆಗಿ ಪ್ರತಿ ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನು ಮಾಡಬೇಕು, ಬಾಯ್ಲ್ ಮಾಡಿರುವಂಥ ಫುಡ್ಡೇ ಕೊಡಬೇಕು. ಬಿಸಿ ಬಿಸಿ ಇರೋದು ಈಗ ಏನು ಮಾಡ್ತಾರೆ, ಎಲ್ಲ ರೆಫ್ರಿಜರೇಟ್ ಮಾಡಿ ಇಟ್ಟ ಮೇಲೆ ಏನಾಗುತ್ತೆ, ಅದರಲ್ಲಿ ಬ್ಯಾಕ್ಟೀರಿಯಾ ಆಗಿ ಕೆಲವೊಂದು ಆದಂಥ ಕೆಮಿಕಲ್ ಪ್ರೋಸೆಸ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಇರುತ್ತೆ. ಬಟ್ ಎವ್ರಿ ಟೈಮ್ ಬಾಯ್ಲ್ಡ್ ಫುಡ್ ಈಸ್ ರೆಕಮೆಂಡ್. ಎನಿ ಬಾಯ್ಲ್ಡ್ ಫುಡ್, ಇಡ್ಲಿ ಆಗ್ಬೋದು, ದೋಸೆ ಆಗ್ಬೋದು, ಎನಿ ಈಸಿಲಿ ಡೈಜೆಸ್ಟಬಲ್ ಕೊಡ್ಬೋದು. ಬಟ್ ಐಸ್ ಕ್ರೀಮ್ ಅಥವಾ ಈಗ ಕಾರ್ಬೋನೇಟೆಡ್ ಡ್ರಿಂಕ್ಸ್ ವಿ ಡೋಂಟ್ ರೆಕಮೆಂಡ್. ಬಟ್ ಎನಿ ಫ್ರೆಶ್ ಫ್ರೂಟ್ ಜ್ಯೂಸ್ ವಿತೌಟ್ ಐಸ್ ಈಸ್ ರೆಕಮೆಂಡೆಡ್ ಈ ಚಳಿಗಾಲದಲ್ಲಿ.